ನಮಸ್ಕಾರ. ರಾಜಕೀಯದಲ್ಲಿ ಕೆಲವೊಂದು ಗೆಲುವುಗಳಿರುತ್ತೆ. ನೋಡಕ್ಕೆ ತುಂಬಾ ದೊಡ್ಡದು ಅನ್ಸುತ್ತೆ. ಆದ್ರೆ ಅದರ ಹಿಂದಿರೋ ಕತೆನೇ ಬೇರೆ. ಇವತ್ತು ನಾವು ಮಾತಾಡ್ತಿರೋದು ಅಂಥದ್ದೇ ಒಂದು ವಿಷಯದ ಬಗ್ಗೆ. ಅದರ ಹೆಸರು ದ ವೇಟಿಂಗ್ ಗೇಮ್, ಅಂದ್ರೆ ಕಾಯುವ ಆಟ. ನಿಮಗೆ ನೆನ್ಪಿರ್ಬೇಕಲ್ವಾ, ಸೆಪ್ಟೆಂಬರ್ 2023 ಭಾರತದ ಸಂಸತ್ತಿನಲ್ಲಿ ಒಂದು ಹಿಸ್ಟಾರಿಕ್ ಮೊಮೆಂಟ್ ಅದು. ಮಹಿಳೆಯರಿಗೆ 33% ಸೀಟು ಮೀಸಲಿಡುವ ಬಿಲ್ ಪಾಸ್ ಆಯಿತು. ಇಡೀ ದೇಶವೇ ಇದನ್ನ ಒಂದು ದೊಡ್ಡ ವಿಜಯ ಅಂತ ಸಂಭ್ರಮಿಸಿತ್ತು. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಆ ಐತಿಹಾಸಿಕ ದಿನ ಆಗಿ ಈಗೆಷ್ಟೋ ಸಮಯ ಕಳೆದಿದೆ, ಆದ್ರೂ ಆ ರಿಸರ್ವೇಷನ್ ಯಾಕೆ ಇನ್ನೂ ರಿಯಾಲಿಟಿ ಆಗಿಲ್ಲ, ಯಾಕೆ ಇನ್ನೂ ಜಾರಿಗೆ ಬಂದಿಲ್ಲ? ಇದೇ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಹುಡುಕೋಕೆ ಹೊರಟಿರೋದು. ಸರಿ, ಹಾಗಾದ್ರೆ ಕಥೆಯನ್ನ ಮೊದಲಿಂದ ಶುರು ಮಾಡೋಣ. ಏನಿದು ಐತಿಹಾಸಿಕ ವಿಜಯ ಅಂತ ಕರೆಯೋದು? ನೋಡಿ, ಈ ಕಾನೂನನ್ನ ಕಾನ್ಸ್ಟಿಟ್ಯೂಷನ್ನ 106th ಅಮೆಂಡ್ಮೆಂಟ್ ಆಕ್ಟ್ ಅಂತ ಕರೀತಾರೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿಮೆನ್ಸ್ ರಿಸರ್ವೇಷನ್ ಬಿಲ್. ಇದರ ಉದ್ದೇಶ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್. ದೇಶದ ಲೋಕಸಭೆ ಮತ್ತು ಎಲ್ಲಾ ರಾಜ್ಯಗಳ ಅಸೆಂಬ್ಲಿಗಳಲ್ಲಿ 3ರಲ್ಲಿ 1 ಸೀಟನ್ನ ಮಹಿಳೆಯರಿಗಾಗಿಯೇ ರಿಸರ್ವ್ ಮಾಡೋದು. ಆದ್ರೆ ಈ ಕಾನೂನಿನ ಫೈನ್ ಪ್ರಿಂಟ್ ಇದೆಯಲ್ಲ, ಅಲ್ಲೇ ಒಂದ್ ದೊಡ್ಡ ಕ್ಯಾಚ್ ಅಡಗಿತ್ತು. ಅಂಡ್ ಇವತ್ತು ಇಷ್ಟೆಲ್ಲ ಡಿಲೇ ಆಗ್ತಿರೋದಕ್ಕೆ ಕಾರಣನೇ ಆ ಒಂದು ಕ್ಯಾಚ್. ಏನದು ಕ್ಯಾಚ್ ಅಂತೀರಾ? ನೋಡಿ, ಈ ರಿಸರ್ವೇಷನ್ ಜಾರಿಗೆ ಬರೋಕೆ ಒಂದಲ್ಲ ಎರಡಲ್ಲ 3 ಕಂಡೀಷನ್ಸ್ ಪೂರ್ತಿಯಾಗಬೇಕು. ಮೊದಲನೇದು, ದೇಶದ ಹೊಸ ಸೆನ್ಸಸ್ ಅಂದ್ರೆ ಜನಗಣತಿ ಕಂಪ್ಲೀಟ್ ಆಗಬೇಕು. ಎರಡನೇದು, ಆ ಸೆನ್ಸಸ್ ಡೇಟಾ ಇಟ್ಕೊಂಡು ಡಿಲಿಮಿಟೇಷನ್ ಅನ್ನೋ ಒಂದು ಪ್ರಾಸೆಸ್ ನಡೀಬೇಕು. ಅಂಡ್ ಮೂರನೇದು, ಇವೆರಡೂ ಆದ್ಮೇಲೆನೇ ಮಹಿಳಾ ಕೋಟಾ ಜಾರಿಯಾಗೋದು. ಸರಿ, ಹಾಗಾದ್ರೆ ಈ ಇಡೀ ಪ್ರಾಸೆಸ್ಸನ್ನೇ ಬ್ಲಾಕ್ ಮಾಡ್ತಿರೋ ಈ ಡಿಲಿಮಿಟೇಷನ್ ಅಂದ್ರೆ ಏನು ಇದು? ಬನ್ನಿ ಇದನ್ನೇ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಡಿಲಿಮಿಟೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಅನಾಲಜಿ ಇದೆ. ಇದನ್ನ ಒಂದು ತಕ್ಕಡಿಯನ್ನ ಬ್ಯಾಲೆನ್ಸ್ ಮಾಡೋ ತರಹ ಅನ್ಕೊಳ್ಳಿ. ಸಿಂಪಲ್ ಆಗಿ ಹೇಳೋದಾದ್ರೆ ಡಿಲಿಮಿಟೇಷನ್ ಅಂದ್ರೆ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿಗಳ ಬೌಂಡ್ರಿಗಳನ್ನ ರೀಡ್ರಾ ಮಾಡೋದು. ಅಂದ್ರೆ ಚುನಾವಣಾ ಕ್ಷೇತ್ರಗಳ ಗಡಿಗಳನ್ನ ಮತ್ತೆ ಬರೆಯೋದು. ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಚ್ಚು ಕಡಿಮೆ ಒಂದೇ ಸಮನಾದ ಜನಸಂಖ್ಯೆ ಇರಬೇಕು ಅಂತ. ಇದರ ಹಿಂದಿರೋ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ತುಂಬಾ ಪವರ್ಫುಲ್. 1 ವೋಟ್ 1 ವ್ಯಾಲ್ಯೂ. ಇದರರ್ಥ ಇಷ್ಟೇ, ದೇಶದ ಯಾವ ಮೂಲೆಯಲ್ಲಿ ವೋಟ್ ಹಾಕಿದ್ರೂ ಸರಿ, ಪ್ರತಿಯೊಬ್ಬರ ವೋಟಿಗೂ ಒಂದೇ ತೂಕ ಇರಬೇಕು, ಒಂದೇ ಪವರ್ ಇರಬೇಕು. ಆದ್ರೆ ಈಗಿನ ಪರಿಸ್ಥಿತಿ ಹಾಗೇ ಇಲ್ಲ. ಫಾರ್ ಎಕ್ಸಾಂಪಲ್, ಮುಂಬಯಿಯ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 30 ಲಕ್ಷ ವೋಟರ್ಸ್ ಇದ್ದಾರೆ ಅನ್ಕೊಳ್ಳಿ. ಅದೇ ಕೇರಳದ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೇವಲ 10 ಲಕ್ಷ ವೋಟರ್ಸ್ ಇರ್ತಾರೆ. ಇದರರ್ಥ ಏನ್ ಗೊತ್ತಾ? ಕೇರಳದ ಒಬ್ಬ ವೋಟರ್ನ ವೋಟಿಗೆ ಮುಂಬಯಿಯ ಒಬ್ಬ ವೋಟರ್ಗಿಂತ 3 ಪಟ್ಟು ಹೆಚ್ಚು ಪೊಲಿಟಿಕಲ್ ಪವರ್ ಸಿಕ್ಕ ಹಾಗಾಯ್ತು. ಸೊ ಥಿಯರಿಲಿ ನೋಡಿದ್ರೆ ಡಿಲಿಮಿಟೇಷನ್ ನಮ್ಮ ಡೆಮಾಕ್ರಸಿಗೆ ತುಂಬಾನೇ ಇಂಪಾರ್ಟೆಂಟ್. ಇದು ವೋಟಿಂಗ್ಗೆ ಒಂದು ಮ್ಯಾಥಮೆಟಿಕಲ್ ಫೇರ್ನೆಸ್ ತರುತ್ತೆ. ಫಾಸ್ಟಾಗಿ ಬೆಳೀತಿರೋ ಸಿಟಿಗಳಿಗೆ ಸರಿಯಾದ ರೆಪ್ರೆಸೆಂಟೇಷನ್ ಕೊಡುತ್ತೆ. ಅಷ್ಟೇ ಅಲ್ಲ, ಹೊಸ ಡೇಟಾ ಪ್ರಕಾರ ಮಾರ್ಜಿನಲೈಸ್ಡ್ ಕಮ್ಯುನಿಟಿಗಳಿಗೆ ಸಿಗ್ಬೇಕಾದ ಪವರ್ ಸಿಗೋ ಹಾಗೆ ನೋಡ್ಕೊಳುತ್ತೆ. ಇದೆಲ್ಲ ಥಿಯರಿ, ಆದರೆ ಪ್ರಾಕ್ಟೀಸ್ನಲ್ಲಿ ಕಥೆನೇ ಬೇರೆ. ನಿಜ ಹೇಳ್ಬೇಕಂದ್ರೆ ಇವತ್ತಿನ ಇಂಡಿಯಾದಲ್ಲಿ ಇದೊಂದು ಮೋಸ್ಟ್ ಎಕ್ಸ್ಪ್ಲೋಸಿವ್ ಪೊಲಿಟಿಕಲ್ ಇಶ್ಯೂ. ಹಾಗಾದ್ರೆ ಇಷ್ಟೊಂದು ಒಳ್ಳೆ ಉದ್ದೇಶ ಇರೋ ವಿಷಯ ಯಾಕಿಷ್ಟೊಂದು ಎಕ್ಸ್ಪ್ಲೋಸಿವ್ ಆಗಿದೆ? ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸುಮಾರು 50 ವರ್ಷ ಹಿಂದೆ ಹೋಗ್ಬೇಕು. 1976ರಲ್ಲಿ ಗವರ್ಮೆಂಟ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಟ್ ಮಾಡೋಕೆ ಒಂದು ದೊಡ್ಡ ಡಿಸಿಷನ್ ತಗೊಳುತ್ತೆ. ಅದೇನಂದ್ರೆ ಲೋಕಸಭಾ ಸೀಟುಗಳನ್ನ 1971ರ ಸೆನ್ಸಸ್ ಪ್ರಕಾರ ಫ್ರೀಸ್ ಮಾಡೋದು. ಆದ್ರೆ ಅದಾದ್ಮೇಲೇನಾಯ್ತು? ಕಳೆದ 50 ವರ್ಷಗಳಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದ ಪಾಪ್ಯುಲೇಷನ್ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಂದ್ಹಾಗೆ ಈ ಫ್ರೀಸ್ 2026ಗೆ ಮುಗಿಯುತ್ತೆ. ಈ ಗ್ಯಾಪ್ ಹೇಗಿದೆ ಅಂತ ನೋಡಿ. ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳಲ್ಲಿ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಬೆಳೆದಿದೆ. ಅದೇ ಸಮಯದಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸ್ ತಮ್ಮ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿವೆ. ಇದರ ಪೊಲಿಟಿಕಲ್ ರಿಸಲ್ಟ್ ಏನು? ನಾರ್ತ್ ಇಂಡಿಯಾಗೆ ವ್ಯಾಜೆ ರಾಜಕೀಯ ಪ್ರಾತಿನಿಧಿತ್ವ ಸಿಗುತ್ತೆ. ಸೌತ್ ಇಂಡಿಯಾ ತನ್ನ ಪ್ರಾತಿನಿಧ್ಯವನ್ನ ಕಳೆದುಕೊಳ್ಳುತ್ತೆ. ಇದನ್ನೇ ಕೆಲವರು ದಿ ಸದರ್ನ್ ಪೆನಾಲ್ಟಿ ಅಂತ ಕರೆಯೋದು. ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಸೌತ್ಗೆ ಪನಿಷ್ಮೆಂಟ್ ಸಿಕ್ಕ ಹಾಗೆ. ಒಂದು ವೇಳೆ ಇವತ್ತು ಹೊಸ ಪಾಪ್ಯುಲೇಷನ್ ಪ್ರಕಾರ ಸೀಟುಗಳನ್ನ ಹಂಚಿದ್ರೆ ದಕ್ಷಿಣದ ರಾಜ್ಯಗಳು ತಮ್ಮ ಪೊಲಿಟಿಕಲ್ ಪವರ್ನ ದೊಡ್ಡ ಮಟ್ಟದಲ್ಲಿ ಕಳೆದುಕೊಳ್ಳೋದು ಗ್ಯಾರಂಟಿ. ಸರಿ, ಈಗ 2 ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡೋಣ. ಒಂದು ಕಡೆ ವಿಮೆನ್ಸ್ ರಿಸರ್ವೇಷನ್ ಬಿಲ್, ಇನ್ನೊಂದು ಕಡೆ ಈ 50 ವರ್ಷ ಹಳೆಯ ನಾರ್ತ್ ಸೌತ್ ಪವರ್ ಫೈಟ್. ಇವೆರಡಕ್ಕೂ ಏನು ಸಂಬಂಧ?
ಪರಿಸ್ಥಿತಿ ಈಗ ಹೇಗಿದೆ ಅಂದ್ರೆ ಒಂದು ಕಡೆ 33% ವಿಮೆನ್ಸ್ ರಿಸರ್ವೇಷನ್ ಜಾರಿ ಮಾಡೋ ಗುರಿ ಇದೆ, ಇನ್ನೊಂದು ಕಡೆ ಪ್ರಾದೇಶಿಕ ಅಧಿಕಾರಕ್ಕಾಗಿ ನಾರ್ತ್ ಸೌತ್ ನಡುವೆ ನಡೀತಿರೋ ಒಂದು ಟಾಕ್ಸಿಕ್ ಬ್ಯಾಟಲ್ ಇದೆ. ವಿಮೆನ್ಸ್ ರಿಸರ್ವೇಷನ್ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಈ ಎರಡು ದೊಡ್ಡ ಶಕ್ತಿಗಳ ನಡುವಿನ ಸಂಘರ್ಷದಲ್ಲಿ ಸಿಕ್ಕಾಕೊಂಡಿದೆ. ಇದು ಇಂಡಿಯಾವನ್ನ ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಸ್ಟ್ರೆಸ್ ಟೆಸ್ಟ್ಗೆ ಒಳಪಡಿಸಿದೆ. ಅಂದ್ರೆ ಮಹಿಳೆಯರನ್ನ ಇಂಪವರ್ ಮಾಡೋಕೆ ದೇಶದ ಫೆಡರಲ್ ಸ್ಟ್ರಕ್ಚರನ್ನೇ ಅಲುಗಾಡಿಸಬಲ್ಲ ಒಂದು ಹಳೆಯ ಗಾಯವನ್ನ ಮತ್ತೆ ಕೆದಕಲೇಬೇಕಾದ ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಕಾನೂನು ಪಾಸ್ ಆಗಿದೆ, ನಿಜ. ಆದ್ರೆ ನಿಜವಾದ ಯುದ್ಧ, ಪ್ರಾತಿನಿಧ್ಯಕ್ಕಾಗಿ ನಡೆಯೋ ಅಸಲಿ ಹೋರಾಟ ಬಹುಶಃ ಈಗ ತಾನೇ ಶುರುವಾಗ್ತಿದ್ಯಾ? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ನಮಸ್ಕಾರ.